ಮಾಜಿ ಕಾರ್ಪೊರೇಟರ್ ಪತಿ ಸಾರ್ವಜನಿಕರ ಮೇಲೆ ಗೂಂಡಾಗಿರಿ ತೋರಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಕುಮಾರಸ್ವಾಮಿ ಲೇಔಟ್ನ ಚಂದ್ರಾನಗರದಲ್ಲಿ ಮಾಜಿ ಕಾರ್ಪೊರೇಟರ್ ಇಂದ್ರಾಣಿ ಪತಿ ಟಿ ಕುಮಾರ್ ಸಾರ್ವಜನಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ರಸ್ತೆಯಲ್ಲಿ ಜೋತು ಬಿದ್ದಿದ್ದ ಮರ ತೆರವು ವಿಚಾರವಾಗಿ ಪ್ರತಾಪ್ ರೆಡ್ಡಿ ಎಂಬುವರ ಮೇಲೆ ಕುಮಾರ್ ಹಲ್ಲೆ ನಡೆಸಿದ್ದಾರೆ. ಬಿಎಂಟಿಸಿ ಬಸ್ಗಳ ಓಡಾಟಕ್ಕೆ ಅಡ್ಡಿಯಾಗಿದ್ದ ಮರಗಳ ಕೊಂಬೆಗಳನ್ನು ಅರಣ್ಯ ಇಲಾಖೆಯಿಂದ ತೆರವು ಮಾಡಲಾಗ್ತಾ ಇತ್ತು. ಈ ವೇಳೆ ಸ್ಥಳಕ್ಕೆ ಬಂದ ಕುಮಾರ್ ಪ್ರತಾಪ್ ರೆಡ್ಡಿಯೊಂದಿಗೆ ವಾಗ್ವಾದಕ್ಕಿಳಿದಿದ್ದಾರೆ. ವಾಗ್ವಾದ ಜೋರಾಗ್ತಾ ಇದ್ದಂತೆ ಟಿ ಕುಮಾರ್ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯಿಂದ ಪ್ರತಾಪ್ ರೆಡ್ಡಿ ಕೈ ಮುರಿದಿದ್ದು ಜಯನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋದಕ್ಕೆ ಹೋಗಿ ಕಾರು ಪಲ್ಟಿಯಾಗಿರುವ ಘಟನೆ ಚಿಕ್ಕಮಗಳೂರಿನ ಮೌಂಟೇನ್ ವ್ಯೂ ಸ್ಕೂಲ್ ಬಳಿ ನಡೆದಿದೆ. ವೇಗವಾಗಿ ಬರ್ತಾ ಇದ್ದ ಕಾರು ಎದುರಿಗೆ ಬಂದ ಬೈಕ್ಗೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸೋದಕ್ಕೆ ಹೋಗಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಎಎಸ್ಐ ನಯಾಸ್ ಎಂಬುವರಿಗೆ ಸೇರಿದ ಕಾರು ಪಲ್ಟಿಯಾಗಿದ್ದು ಕಾರಿನಲ್ಲಿದ್ದವರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಕೇದಾರ ಪೀಠ ಉತ್ತರಾಧಿಕಾರಿಯಾಗಿ ಕಣ್ವಕುಪ್ಪೆ ಗವಿಮಠದ ಶ್ರೀಗಳನ್ನ ನೇಮಕ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಣ್ವಕುಪ್ಪೆ ಮಠದ ಶ್ರೀಗಳನ್ನ ಕೇದಾರ ಪೀಠ ಉತ್ತರಾಧಿಕಾರಿಯಾಗಿ ಕೇದಾರ ಪೀಠ ಜಗದ್ಗುರು ಡಾಕ್ಟರ್ ಭೀಮಾಶಂಕರ್ ಲಿಂಗಶ್ರೀ ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರದ ನಾಂದೇಡ್ ನಗರದಲ್ಲಿ ನಡೆದ ಪೀಠಾರೋಹಣ ರಜತ ಮಹೋತ್ಸವ ಸಮಾರಂಭದಲ್ಲಿ ಘೋಷಣೆ ಮಾಡಲಾಗಿದೆ. ನೂರಾರು ಶಿವಾಚಾರ್ಯರು ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ಮುಂದಿನ ಉತ್ತರಾಧಿಕಾರಿಯನ್ನ ನೇಮಕ ಮಾಡಿ ಘೋಷಣೆ ಮಾಡಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಬೇಕು ಅಂತ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಚಿತ್ರದುರ್ಗದ ಒನಕೆ ಓಬವ್ವ ವೃತ್ತದಲ್ಲಿ ರೈತ ಸಂಘ ಹಸಿರು ಸೇನೆಯಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಸರ್ಕಾರ ಘೋಷಿತ 5,300 ಕೋಟಿ ಬಿಡುಗಡೆ ಮಾಡಬೇಕು, ಆಮೆಗತಿಯಲ್ಲಿ ಸಾಗ್ತಾ ಇರುವ ಕಾಮಗಾರಿಗೆ ಬೇಗ ನೀಡಿ ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರೈತರ ಪ್ರತಿಭಟನೆ ಹಿನ್ನೆಲೆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿತ್ತು. ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಬಂಗಾರ ಕಳವು ಪ್ರಕರಣ ಸಂಬಂಧ ತನಿಖೆ ನಡೆಸ್ತಾ ಇರುವ ಕೇರಳದ ಎಸ್ಐಟಿ ತಂಡ ಮತ್ತೊಮ್ಮೆ ಬಳ್ಳಾರಿಗೆ ಆಗಮಿಸಿದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ದ್ವಾರ ಬಾಗಿಲು ನಿರ್ಮಾಣ ಮಾಡಿದ ಗೋವರ್ಧನ ಮನೆಗೆ ಬಂದ ಎಸ್ಐಟಿ ತಂಡ ವಿಚಾರಣೆ ಮುಂದುವರೆಸಿದೆ. ಗೋವರ್ಧನಗೆ ಸಂಬಂಧಿಸಿದ ಪಾಸ್ಬುಕ್, ಬ್ಯಾಂಕ್ ಚೆಕ್ ಬುಕ್ ತೆಗೆದುಕೊಂಡು ಹೋಗಿದ್ದಾರೆ. ಗೋವರ್ಧನ ವೈಯಕ್ತಿಕ ಅಕೌಂಟ್ ಜೊತೆಗೆ ಅವರ ಮಾಲೀಕತ್ವದ ರೋಥಮ್ ಜುವೆಲರ್ಸ್ ಅಕೌಂಟ್ ಪುಸ್ತಕ ಕೂಡ ತಗೊಂಡು ಹೋಗಿದ್ದಾರೆ. ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಹಳ್ಳದ ಗೆಣ್ಣೂರ ಗ್ರಾಮದ ಹೊರಭಾಗದಲ್ಲಿ ಮುಳವಾಡ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಕಾಲುವೆ ಒಡೆದ ನೀರು ಕೃಷಿ ಜಮೀನಿಗೆ ನುಗ್ಗಿದೆ. ವಿವಿಧ ಬೆಳೆಗಳಿಗೆ ಹಾಕುವುದಕ್ಕೆ ತಂದಿಟ್ಟಿದ್ದ ರಸಗೊಬ್ಬರ ಹಾಗೂ ಕೃಷಿ ಉಪಕರಣಗಳು ನೀರು ಪಾಲಾಗಿವೆ. ಕಾಲುವೆ ನೀರು ಜಮೀನಿಗೆ ನುಗ್ಗಿದ್ರಿಂದ ಸುಮಾರು 30 ಎಕರೆ ಬೆಳೆ ನಾಶವಾಗಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಲುವೆ ಒಡೆದು ರೈತನ ಬದುಕು ಬೀದಿಗೆ ಬಂದಿದೆ. ಕಳೆದ 3-4 ವರ್ಷಗಳಿಂದ ಕಾಲುವೆ ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಕಾಲುವೆ ಒಡೆದು ಕೋಟ್ಯಾಂತರ ರೂಪಾಯಿ ಹಾನಿಯಾಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರ ಬಯಕೆ ಇದೆ. ಆ ಶುಭ ಘಳಿಗೆ ಶೀಘ್ರ ಬರಲಿದೆ ಅಂತ ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಹೇಳಿಕೆ ನೀಡಿದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಕದನ ಶೀಘ್ರವೇ ಸುಖಾಂತ್ಯ ಆಗಲಿದೆ. ಡಿಕೆ ಶಿವಕುಮಾರ್ ಹುಟ್ಟು ಕಾಂಗ್ರೆಸ್ಸಿಗ, ಕಾಂಗ್ರೆಸ್ನ ಹೆಮ್ಮೆಯ ಕಾರ್ಯಕರ್ತನಾಗಿ ಬೆಳೆದಿದ್ದಾರೆ. ಕೋವಿಡ್ನಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಡಿಕೆಶಿ ಕಾಂಗ್ರೆಸ್ನ ಸಾರಥ್ಯ ವಹಿಸಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದ್ದಾರೆ. ವಿಧಾನಸಭೆ ಚುನಾವಣೆ ಮುನ್ನವೇ ಕಾಂಗ್ರೆಸ್ 136 ಸ್ಥಾನ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆಶಿ ಪಾತ್ರ ಮುಖ್ಯವಿದೆ, ಉಳಿದವರ ಪಾತ್ರವೂ ಇದೆ. ನಮ್ಮೆಲ್ಲರ ಬಯಕೆಯಂತೆ ಡಿಕೆಶಿ ಶೀಘ್ರವೇ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಚನ್ನರಾಜು ಭವಿಷ್ಯ ನುಡಿದಿದ್ದಾರೆ. ನಮ್ಮ ನಾಯಕರು ಯಾವತ್ತೂ ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನು ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದು ಬಯಕೆ ಇದೆ.
ರಾಜ್ಯದ ಜನರ ಬಯಕೆ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಎಲ್ಲ ಹಿರಿಯ ನಾಯಕರು ಹೈಕಮಾಂಡ್ ನಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ, ಆ ಹೈಕಮಾಂಡ್ ಮಾರ್ಗದರ್ಶನದ ಮುಂದೆ ನಾವು ತಲೆಬಾಗ್ತೀವಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಹೈಕಮಾಂಡ್ದವರು ಯಾವತ್ತೂ ಈ ಒಂದು ಏನು ಇವತ್ತಿನ ಪ್ರಸ್ತುತ ವಿದ್ಯಮಾನ ಇದೆ, ಈ ವಿದ್ಯಮಾನಕ್ಕೆ ಅವ್ರು ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೋ ಆ ದಿನಾಂಕದಂತ ಎಲ್ಲ ಈಗಾಗಲೇ ಸುಖಾನೇ ಇದೆ, ಸುಖ ಅಂತ ಹೇಳಕ್ಕೆ ಬರೋದಿಲ್ಲ, ಈಗಾಗಲೇ ಸುಖ ಇದೆ, ಸಮೃದ್ಧಿ ಇದೆ ಕರ್ನಾಟಕ ರಾಜ್ಯದಲ್ಲಿ, ಇನ್ನೂ ಹೆಚ್ಚಿನ ಸಮೃದ್ಧಿ ಬರಲಿ. ವಿಜಯಪುರದಲ್ಲಿ ಲ್ಯಾಂಡ್ ಮಾಫಿಯಾ ದಂಧೆ ಜೋರಾಗಿದ್ದು, ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಸೈಟು ಮಾರಾಟ ಮಾಡುವ ಗ್ಯಾಂಗ್ ಹಾವಳಿಗೆ ಭೂ ಮಾಲೀಕರು ಹೈರಾಣಾಗಿದ್ದಾರೆ. ವಿಜಯಪುರದಲ್ಲಿ ಲ್ಯಾಂಡ್ ಮಾಫಿಯಾ ವಿರುದ್ಧ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಸೂಕ್ತ ದಾಖಲೆಗಳನ್ನು ಸಂಗ್ರಹಿಸಿ ಭೂ ಮಾಫಿಯಾ ಕಿಂಗ್ ಪಿನ್ಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದುವರೆಗೂ ಭೂ ಮಾಫಿಯಾ ದಂಧೆಕೋರರ ವಿರುದ್ಧ ಇದುವರೆಗೂ 25 ಪ್ರಕರಣಗಳು ದಾಖಲಾಗಿವೆ. ಶಾಕಿಂಗ್ ವಿಚಾರ ಅಂದ್ರೆ ಲ್ಯಾಂಡ್ ಮಾಫಿಯಾ ಕೇಸ್ನಲ್ಲಿ ಒಟ್ಟು 200 ಜನ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ 100 ಕೋಟಿ ಬೆಲೆ ಬಾಳುವ 158 ಎಕರೆ ಭೂಮಿ ಲ್ಯಾಂಡ್ ಮಾಫಿಯಾ ಪಾಲಾಗಿತ್ತು. ಸುಮಾರು 5 ಕೋಟಿವರೆಗೂ ಬೆಲೆ ಬಾಳ್ತಾ ಇದ್ದ 9 ನಿವೇಶನ ಮಾರಾಟ ಮಾಡಲಾಗಿತ್ತು. ಹೀಗಾಗಿ ಒಟ್ಟು 27 ಪ್ರಕರಣ ಪತ್ತೆ ಹಚ್ಚಿದ ವಿಜಯಪುರ ಪೊಲೀಸರು ಸುಮಾರು 200 ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. 25 ಪ್ರಕರಣಗಳಲ್ಲಿ ಭೂ ಮಾಲೀಕರು 158 ಎಕರೆ 13 ಗುಂಟೆ ಜಮೀನು ಮತ್ತು 9 ಎಣ್ಣೆ ಪ್ಲಾಟ್ಗಳನ್ನು ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡಿರ್ತಾರೆ. ಈ ಎಲ್ಲ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮತ್ತು ಕೊಟ್ಟಿ ಪತ್ರಗಳನ್ನು ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂಥ ಈ ಪ್ರಕರಣಗಳು. ಒಟ್ಟು ಇದರಲ್ಲಿ 27 ಪ್ರಕರಣಗಳಲ್ಲಿ 25 ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ, 2 ಪ್ರಕರಣಗಳು ಬಿ ರಿಪೋರ್ಟ್ ಆಗಿದೆ. ಈ 25 ಪ್ರಕರಣಗಳಲ್ಲಿ ಒಟ್ಟು 200 ಜನ ಆರೋಪಿತರನ್ನಾಗಿ ದೋಷಾರೋಪಣಾ ಪಟ್ಟಿಯನ್ನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅವರು ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದು ನಾವು ಸಾರ್ವಜನಿಕರಿಗೆ ತಿಳಿಸೋದು ಅತಿ ಅವಶ್ಯಕವಾಗಿದೆ. ಹಾಗಾಗಿಯೇ ಇವತ್ತಿನ ಪ್ರೆಸ್ ಮೀಟು ಯಾವ ರೀತಿ ಈ ಗ್ಯಾಂಗನ್ನು ಕಟ್ಟಿಕೊಂಡು ಅದರಲ್ಲಿ ಸುಮಾರು 9 ಜನ ದೇ ಆರ್ ದ ರಿಪೀಟೆಡ್ ಅಫೆಂಡರ್ಸ್ ಅಂತಂತಂದರೆ ದೇ ಆರ್ ಆರ್ಗನೈಸ್ ಆಗಿ ಈ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಇನ್ನು ಉಳಿದಂಥ ಜನ ಇವರಿಗೆ ಒನ್ ಆರ್ ದಿ ಅದರ್ ವೇ ಸಾಕ್ಷ್ಯಾಧಾರಗಳಾಗಿ ಆಗಲಿ ಅಥವಾ ಒರಿಜಿನಲ್ ಮಾಲೀಕರ ಇಂಪರ್ಸನೇಷನ್ ಅವರ ಮರೆಮಾಚಿ ಇವರೇ ಒರಿಜಿನಲ್ ಓನರ್ಸ್ ಅನ್ನೋ ರೀತಿ ಮತ್ತೆ ಬೆಳಗಾವಿ ಎಪಿಎಂಸಿ ಪೊಲೀಸರ ಕಾರ್ಯಾಚರಣೆಯಲ್ಲಿ 2 ಖತರ್ನಾಕ್ ಕದೀಮರನ್ನ ಬಂಧಿಸಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು, ಕಾರ್ಯಾಚರಣೆಗೆ ಇಳಿದ ಪೊಲೀಸರು 2 ಬೈಕ್ ಕದೀಮರನ್ನ ಬಂಧಿಸಿದ್ದಾರೆ. ಉಮೇಶ್ ಬಾಗೇವಾಡಿ, ಮೌಲಾ ಹಸನಾಸಾಬ್ ಹಲಕರ್ಣಿ ಬಂಧಿತ ಆರೋಪಿಗಳು. ಬಂಧಿತರಿಂದ 5,35,000 ಮೌಲ್ಯದ 13 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೈಕ್ ಕಳೆದುಕೊಂಡ ಕಂಗ್ರಾಳಿ ಗ್ರಾಮದ ದೀಪಕ್ ಪೊಲೀಸರಿಗೆ ದೂರು ನೀಡಿದ್ರು. ದೂರಿನ ಬೆನ್ನಲ್ಲೇ ಪ್ರಕರಣ ದಾಖಲಿಸಿಕೊಂಡ ಬೆಳಗಾವಿ ಎಪಿಎಂಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಹುಬ್ಬಳ್ಳಿಯ ನೂರಾನಿ ಮಾರ್ಕೆಟ್ ಬಳಿ ಕಸದ ರಾಶಿಗೆ ಬೆಂಕಿ ಹೊತ್ಕೊಂಡು ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರು ಹಾಗೂ ಈ ಟಾಯ್ಲೆಟ್ ಬೂತ್ ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕಾರು ಸಂಪೂರ್ಣ ಭಸ್ಮವಾಗಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜ್ಞಾನಪೀಠ ಮಾದರಿಯಲ್ಲೇ ರೈತಪೀಠ ಪ್ರಶಸ್ತಿಯನ್ನ ಉಡುಪಿಯಲ್ಲಿ ನೀಡಲಾಗ್ತಿದೆ. ರೈತರ ಸ್ವಾಭಿಮಾನದ ಪ್ರತೀಕವಾಗಿ ಈ ಪ್ರಶಸ್ತಿ ನೀಡಲಾಗ್ತಿದೆ. ಸಾವಯವ ಸ್ವರೂಪದಲ್ಲಿ ನಾಗಮಂಡಲ ಪೂಜೆಯನ್ನ ನಡೆಸುವ ಮೂಲಕ ಈ ರಾಷ್ಟ್ರೀಯ ರೈತಪೀಠ ಪ್ರಶಸ್ತಿಗೆ ಚಾಲನೆ ದೊರೆಯಲಿದೆ. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ವಿಶಿಷ್ಟ ಪ್ರಕೃತಿ ಆರಾಧನೆ ನಿಮಿತ್ತ ಈ ರೈತಪೀಠದಲ್ಲಿ ಪ್ರಶಸ್ತಿ ನೀಡಿ 1 ಲಕ್ಷ ಮೌಲ್ಯದ ಪ್ರಶಸ್ತಿ ನೀಡಿ ರೈತರಿಗೆ ಸನ್ಮಾನ ಮಾಡಲಾಗುವುದು. ದೇಶದ 5 ರೈತರನ್ನ ಗುರುತಿಸಿ ಪ್ರಶಸ್ತಿ ನೀಡಲು ಚಿಂತನೆ ನಡೆಸಲಾಗಿದೆ. ಆನ್ಲೈನ್ನಲ್ಲಿ ಯಾವುದೋ ವಸ್ತುಗಳನ್ನು ಬುಕ್ ಮಾಡಿದರೆ ಮತ್ಯಾವುದೋ ವಸ್ತುಗಳು ಬಂದು ಗ್ರಾಹಕರು ಮೋಸ ಹೋದ ಪ್ರಕರಣಗಳು ಹೆಚ್ಚಾಗ್ತಿವೆ. ಉಪಲೋಕಾಯುಕ್ತ ಕೆಎನ್ ಫಣೀಂದ್ರಗೆ ಆನ್ಲೈನ್ ಬುಕ್ಕಿಂಗ್ ಪಾರ್ಸಲ್ ದೋಖಾ ನಡೆದಿದೆ. ಉಪಲೋಕಾಯುಕ್ತ ಫಣೀಂದ್ರ ಶಾಡೋ ಫ್ಯಾಕ್ಸ್ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಗುಡ್ ಮ್ಯಾಕ್ಸ್ ಕಂಪನಿಯ ರೇಚರ್ ಬ್ಲೇಡ್ ಅನ್ನು ಬುಕ್ ಮಾಡಿದ್ದಾರೆ. ಆದರೆ ಪಾರ್ಸೆಲ್ನಲ್ಲಿ ಹಳೆಯ ಬಟ್ಟೆಗಳು ಬಂದಿವೆ. ಫಣೀಂದ್ರ ಕಚೇರಿಯಲ್ಲಿ ಇದ್ದ ಕಾರಣ ಮನೆಗೆ ಕೊಡೋದಕ್ಕೆ ಹೇಳಿದ್ರು. ಡೆಲಿವರಿ ಬಾಯ್ ವಿಜಯ್ ಮನೆಗೆ ಪಾರ್ಸೆಲ್ ತಲುಪಿಸಿ ಬಳಿಕ 699 ರೂಪಾಯಿ ಪೇಮೆಂಟ್ ಕೂಡ ಪಡೆದಿದ್ದಾನೆ.
ಆದರೆ ಮನೆಗೆ ಹೋಗಿ ನೋಡಿದಾಗ ಪಾರ್ಸೆಲ್ನಲ್ಲಿ ಹಳೆ ಬಟ್ಟೆಗಳು ಪತ್ತೆಯಾಗಿದ್ದಾವೆ. ಡೆಲಿವರಿ ಬಾಯ್ಗೆ ಕರೆ ಮಾಡಿದ್ದಾರೆ. ಈ ವೇಳೆ ಆರ್ಡರ್ಗೂ ತಮಗೂ ಸಂಬಂಧವಿಲ್ಲ ಅಂತ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಹೀಗಾಗಿ ಆರ್ಡರ್ ಮಾಡಿದ್ದ ಕಂಪನಿ, ಡೆಲಿವರಿ ಕಂಪನಿ ಹಾಗೂ ಡೆಲಿವರಿ ಬಾಯ್ ವಿಜಯ್ ವಿರುದ್ಧ ಕೇಂದ್ರ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.